1.5 ಲಕ್ಷದಷ್ಟು ಇರ್ಬೋದು ಅಂದ್ರೆ ಕರೆಕ್ಟಾಗಿ ಎಷ್ಟಿದೆ ಅಂತ ಗೊತ್ತಿಲ್ವೇನೋ ಪ್ರಕಾಶ? ಅದು ಮಾವ 1.5 ಲಕ್ಷ ಇರ್ಬೋದು ಅಂತ ಹೇಳಿದೆ. ಅಲ್ಲ ಕಣ ಪ್ರಕಾಶ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಹೇಗೋ ಬಂತು? ಹೇಗ್ ಬಂತು, ಎಲ್ಲಿಂದ ಬಂತು ಅಂತ ವಿವರಣೆ ಕೇಳಬೇಡಿ ಮಾವ. ವಿವರಣೆ ಕೇಳಬೇಡ ಅಂದ್ರೆ ಏನು ಅರ್ಥ? ಈ ದುಡ್ಡು ಏನೋ ಕದ್ಕೊಂಡ್ ಬಂದಿ ಅಂತ ಕೇಳ್ತಿದ್ದೀರಾ? ನಾನೆಲ್ಲೋ ಹಾಗೆ ಕೇಳಿದೆ. ಇಷ್ಟೊಂದು ದುಡ್ಡನ್ನ ಸಾಲಾಗಿಲ್ಲ ಮಾಡ್ಕೊಂಡ್ ಬಂದಿಯೋ ಹೇಗೆ ಅಂತ ಕೇಳಿದೆ. ಹೌದು ಮಾವ, ಬೇರೆ ಸಾಲ ತಂದು ನಿಮ್ಗೆ ಬಡ್ಡಿ ಕೊಡ್ತಾ ಇದ್ದೀನಿ. ಏನಂತ ಪ್ರಶ್ನೆ ಕೇಳ್ತಿದ್ದೀರಿ ಮಾವ? ಅದರಲ್ಲಿ ನನ್ನ ಸೇವಿಂಗ್ಸು ಅದು ಇದು ಎಲ್ಲ ಸೇರ್ಕೊಂಡಿದೆ ಮಾವ. ಪ್ರಕಾಶ, 1.5 ಲಕ್ಷ ಯಾಕೋಬೇಕು? ಫೀಸ್ ಇನ್ನೂ ಕಡಿಮೆ ಕಟ್ಬೇಕಲ್ವಾ? ಫೀಸ್ ಮಾತ್ರ ಸಾಕ ಮಧುರ? ಓದೋಕ್ಕೆ ಬುಕ್ಸು, ಸ್ಟಡಿ ಮಟೀರಿಯಲ್ಸು, ಓಡಾಡೋಕೆ ಖರ್ಚು, ಇದಕ್ಕೆಲ್ಲ ದುಡ್ಡು ಬೇಡವಾ? ದುಡ್ಡು ಶಾರ್ಟೇಜ್ ಆದರೆ ಯಾರು ಹೋಗ್ತೀರಾ? ಸಾಹೇಬ್ರತ್ತಂತ ನೀವು ಕೇಳೋದೇ ಇಲ್ಲ. ಕೇಳಿದ್ರೆ ಕೊಡಲ್ಲ ಅಂತಿದ್ರೇನೆ ಪ್ರಕಾಶ. ಅಪ್ಪ, ಈಗ ಚರ್ಚೆ ಬೇಡ. ಎಲ್ಲದಕ್ಕೂ ಖರ್ಚು ಜಾಸ್ತಿ ಇರುತ್ತೆ. ಅದಕ್ಕೆ ನಾನೇ ಅರೇಂಜ್ ಮಾಡಿದೆ ಮಾವ. ನಿನ್ ಸಾಲ ತೀರಿಸ್ತೀವಿ ಕಣ. ನೀನ್ ಇನ್ಶೂರೆನ್ಸ್ ಏಜೆಂಟ್ ಆಗಿ ಅಲ್ಲಿ ಇಲ್ಲಿ ಸಂಪಾದನೆ ಮಾಡಿ ಕೂಡಿಟ್ಟಿದ್ದ ದುಡ್ಡು, ಈ ದುಡ್ಡಿಗೆ ಬೆಲೆ ಕಟ್ಟಕ್ಕಾಗತ್ತೇನೋ ಪ್ರಕಾಶ? ಮಾವ, ಸಾಲ ತೀರ್ಸೋದ್ರ ಬಗ್ಗೆ ಆಮೇಲೆ ಆಲೋಚನೆ ಮಾಡೋಣ. ಮಧುರ, ಮೊದಲು ಎಕ್ಸಾಮ್ ಪಾಸ್ ಮಾಡ್ಕೊ. ಖಂಡಿತ ಪ್ರಕಾಶ, ಎಕ್ಸಾಮ್ ಅಲ್ಲಿ ಪಾಸ್ ಆಗೇ ಆಗ್ತೀನಿ, ನೋಡ್ತಾ ಇರು. ಮಧುರ, ನೀನು IAS ಪಾಸ್ ಆದಷ್ಟೇ ಖುಷಿ ಆಯ್ತು ನನಗೆ. ನನ್ನ ಮಗಳು ಪಾಸ್ ಆಗೇ ಆಗ್ತಾಳೆ ಕಣ ಪ್ರಕಾಶ. ಮಧುರ, ಈ ದುಡ್ಡನ್ನ ಯಾವಾಗ ಕಟ್ಟಬೇಕು? ನಾನೇನೆ ಕಟ್ಬೇಕಣ್ಣು. ಬೆಂಗಳೂರಿಗೆ ಹೋಗೋಣ. ಮಧುರ, ಒಂದೇ ಒಂದು ಮಿಸ್ ಕಾಲ್ ಕೊಡು. ನಾನು ಎಲ್ಲಿದ್ರು ನಿಮ್ಗೋಸ್ಕರ ಬಂದೇ ಬರ್ತೀನಿ.